ಶುರು ಮಾಡಿ ಮೇಡಮ್ ಫೋಟೋ ತಗೋತಾನೆ ಇರ್ತಾರೆ ಸರಿ ಕಡೆ ಹಲೋ ಇವರೇ ಕುಡಿಯಪ್ಪ ಇಲ್ಲಿ ಇವರೇ ಪ್ರೆಸ್ ನೋಟ್ ಬಂದಿಲ್ಲ ಇಲ್ಲಿ ಕೊಡ್ರಿ ಹಲೋ ಕೊಡೋದಲ್ಲ ನೀವು It's really expected, ಯಾಕಂದ್ರೆ ಎಲ್ಲರಿಗೂ ನಮಸ್ಕಾರ. 2024ನೇ ಸಾಲಿನ SSLC ಪರೀಕ್ಷೆ 1ರ ಫಲಿತಾಂಶವನ್ನು ನಾವು KRResults.nic.in ನಲ್ಲಿ ಈಗಾಗಲೇ ಪ್ರಚುರಪಡಿಸಿದ್ದೀವಿ. ಈ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಅಂಕಿ ಅಂಶಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ. ಮಾರ್ಚ್ 25ನೇ ತಾರೀಕು 2024ರಿಂದ 6ನೇ ತಾರೀಕು ಏಪ್ರಿಲ್ 2024ರವರೆಗೆ 2750 ಪರೀಕ್ಷಾ ಕೇಂದ್ರಗಳಲ್ಲಿ SSLC ಪರೀಕ್ಷೆ 1 ನಡೆದಿದೆ. ಈ ಪರೀಕ್ಷೆಯಲ್ಲಿ ಒಟ್ಟು 8,59,967 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಈ ಪರೀಕ್ಷೆಯ ಮೌಲ್ಯಮಾಪನವನ್ನು ನಾವು 15ನೇ ತಾರೀಕು ಏಪ್ರಿಲ್ನಿಂದ 24ನೇ ತಾರೀಕು ಏಪ್ರಿಲ್ವರೆಗೂ 61,160 ಮೌಲ್ಯಮಾಪಕರನ್ನ ಉಪಯೋಗಿಸಿಕೊಂಡು 237 ಮೌಲ್ಯಮಾಪನ ಕೇಂದ್ರಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈ ರಿಸಲ್ಟ್ ಅನ್ನ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ KRResults.nic.in ನಲ್ಲಿ ವೀಕ್ಷಿಸಬಹುದಾಗಿದೆ. ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನ ಸ್ಟೂಡೆಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಪುಷ್ ಮಾಡ್ತಾ ಇದ್ದೀವಿ ಈಗಲೇ. ಮತ್ತೆ ಶಾಲೆಗಳ ಕ್ರೋಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನ ಮಂಡಳಿಯ ಜಾಲತಾಣ KCAB.Karnataka.gov.in ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ ನಲ್ಲಿ ಮಧ್ಯಾಹ್ನ 1 ಗಂಟೆಯ ನಂತರ ವೀಕ್ಷಣೆ ಮಾಡಬಹುದಾಗಿದೆ. ಮಧ್ಯಾಹ್ನ 1 ಗಂಟೆ ನಂತರ ಶಾಲೆಗಳಲ್ಲಿ ಈ ಫಲಿತಾಂಶವನ್ನ ಪ್ರಕಟಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುವುದು. ಇನ್ನು ಈ ವರ್ಷದ ಫಲಿತಾಂಶದ ವಿವರ 2023-24ನೇ ಸಾಲಿನ ಪರೀಕ್ಷೆ 1 SSLC ಪರೀಕ್ಷೆ 1ರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 8,59,967. ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 6,31,204. ಶೇಕಡವಾರು ಫಲಿತಾಂಶ 73.40. ಇದೇ ಮೊದಲನೇ ಬಾರಿಗೆ CCTV ಕಣ್ಗಾವಲಿನಲ್ಲಿ ನಾವು ವೆಬ್ಕಾಸ್ಟಿಂಗ್ ಮಾಡೋದ್ರ ಮುಖಾಂತರ ಶಾಲಾ ಪರೀಕ್ಷೆಯ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಸರ್ವೇಲೆನ್ಸ್ ಮಾಡಿದ್ವಿ. ಮತ್ತು ಇದನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಕೂಡ ಜಿಲ್ಲಾ ಹಂತದಲ್ಲಿ ಒಂದು
ನಿಯಂತ್ರಣ ಕೊಠಡಿಗಳನ್ನ ಕೂಡ ನಾವು ಸ್ಥಾಪನೆ ಮಾಡಿದ್ವಿ. ಈ ಒಂದು ಕ್ರಮವನ್ನ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. ಆದರೆ ಈ ಹಿನ್ನೆಲೆಯಲ್ಲಿ 30% ಫಲಿತಾಂಶ ಕಡಿಮೆ ಆಗಿತ್ತು. ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಡಿಮೆ ಫಲಿತಾಂಶವನ್ನ ಉತ್ತಮಪಡಿಸೋದಕ್ಕೆ ಸರ್ಕಾರ ನಿರ್ಧರಿಸಿ ಈ ರೀತಿ ಒಂದು ಏನು ಕೃಪಾಂಕಗಳನ್ನ ಆಕರ್ಷಿಸೋದಕ್ಕೆ ಏನು ಅರ್ಹ ಅಂಕಗಳನ್ನ ಪಡಿಬೇಕಾಗಿತ್ತು. ಮೊದಲು 35% ಇತ್ತು, ಅದನ್ನ 25%ಗೆ ಇಳಿಸಿ ಕೃಪಾಂಕದ ಪ್ರಮಾಣವನ್ನ 10% ಇಂದ 20%ಗೆ ಹೆಚ್ಚಿಸಲಾಗಿದೆ. ಈ ಕ್ರಮವನ್ನು ವಹಿಸಿದ ನಂತರ ಒಟ್ಟಾರೆ ಫಲಿತಾಂಶ 73.40 ಆಗಿದೆ. ಮತ್ತು ಈ ಕ್ರಮ ಏನಿದೆ ಅದು ಪರೀಕ್ಷೆ 1, 2, 3 ಎಕ್ಸಾಮಿನೇಷನ್ ನಲ್ಲಿಯೂ ಕೂಡ ಇದನ್ನ ನಾವು ಅನುಸರಿಸ್ತೀವಿ. ಮತ್ತು ನಾವು ಈಗಾಗಲೇ ಪರೀಕ್ಷೆ 1, 2, 3 ಅನ್ನೋ ಒಂದು ಪದ್ಧತಿಯನ್ನ ಜಾರಿಗೆ ತಂದಿರೋದ್ರಿಂದ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ವಿಷಯದಲ್ಲಿ ಸ್ಟೂಡೆಂಟ್ ಅನುತ್ತೀರ್ಣರಾಗಿದ್ರೆ ಅದಕ್ಕೆ ನಾವು ನಾಟ್ ಕಂಪ್ಲೀಟೆಡ್ ಅಂತ ಪರಿಗಣಿಸಿ ಪರೀಕ್ಷೆ 1, 2, 3 ಆದ ನಂತರ 3 ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ವಿದ್ಯಾರ್ಥಿ ಪಡ್ಕೊಂಡಿರ್ತಾರೋ ಆ ಫಲಿತಾಂಶವನ್ನ ಅಂತಿಮ ಫಲಿತಾಂಶ ಅಂತ 3 ಪರೀಕ್ಷೆಗಳು ಆದ ನಂತರ ನಾವು ಪ್ರಕಟಣೆಯನ್ನ ಮಾಡ್ತೀವಿ. ಅದಲ್ಲದೆ ಕೂಡ ಈಗ ಯಾವ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ಉತ್ತಮಪಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ 1, 2 ವಿಷಯಗಳಲ್ಲಿ ಅವರಿಗೆ ನಾವು ರೆಮಿಡಿಯಲ್ ಕ್ಲಾಸಸ್ ಅನ್ನ ಕೂಡ ಮುಂದಿನ 1 ತಿಂಗಳು ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಈ ಒಂದು ರೆಮಿಡಿಯಲ್ ಕ್ಲಾಸಸ್ ಅನ್ನ ಅವರು ಇಚ್ಛೆ ಪಟ್ಟಲ್ಲಿ ಏನು ಪ್ರೆಸೆಂಟ್ ಆಗಿರೋ ಮುಖಾಂತರ ರೆಮಿಡಿಯಲ್ ಕ್ಲಾಸಸ್ ಇಂದ ಒಂದು ಪಡ್ಕೊಳ್ಬಹುದಾಗಿದೆ. ಈ ಒಂದು ಕ್ರಮದ ಮುಖಾಂತರ ನಾವು ಮುಂದಿನ 2 ಎಕ್ಸಾಮಿನೇಷನ್ ನಲ್ಲಿ ಇನ್ನೂ ಉತ್ತಮ ಫಲಿತಾಂಶವನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಲಿಂಗವಾರು ಒಟ್ಟಾರೆ ಫಲಿತಾಂಶ ಗಂಡು ಮಕ್ಕಳು ಹಾಜರಾದವರು 4,36,138, ಉತ್ತೀರ್ಣರಾದವರು 2,87,416, ಶೇಕಡವಾರ ಫಲಿತಾಂಶ 65.90. ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಹಾಜರಾದವರು 4,23,829, ಉತ್ತೀರ್ಣರಾದವರು 3,43,728, ಶೇಕಡವಾರ ಫಲಿತಾಂಶ 81.11. ನಗರ ಮತ್ತು ಗ್ರಾಮೀಣ ಒಟ್ಟಾರೆ ಫಲಿತಾಂಶವನ್ನ ಈಗ ಹೇಳ್ತಾ ಇದ್ದೀವಿ. ನಗರ ಪ್ರದೇಶದ ವಿದ್ಯಾರ್ಥಿಗಳು ಹಾಜರಾದವರು ಒಟ್ಟು 4,93,900, ಉತ್ತೀರ್ಣರಾದವರು 3,59,703, ಶೇಕಡವಾರು ಫಲಿತಾಂಶ 72.83. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 3,66,067, ಉತ್ತೀರ್ಣರಾದವರು 2,71,501, ಶೇಕಡವಾರು ಫಲಿತಾಂಶ 74.17. ಇನ್ನು ಅಭ್ಯರ್ಥಿ ಬಗೆವಾರು ಫಲಿತಾಂಶ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸ್ ಅಂದರೆ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಅವರ ಫಲಿತಾಂಶ 76.91% ಇದೆ. ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸ್ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ 10.95%. ರೆಗ್ಯುಲರ್ ರಿಪೀಟರ್ಸ್ ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು ಅವರ ಫಲಿತಾಂಶ 33.26%. ಪ್ರೈವೇಟ್ ರಿಪೀಟರ್ಸ್ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ 11.35%. ರಿಪೀಟರ್ಸ್ ಆಫ್ 2010 and before 2010 ಹಾಗೂ ಹಿಂದಿನ ಅಭ್ಯರ್ಥಿಗಳು ಅವರ ಫಲಿತಾಂಶ 20.21%. ಪ್ರೈವೇಟ್ ರಿಪೀಟರ್ಸ್ ಆಫ್ 2010 and before 2010 ಹಾಗೂ ಹಿಂದಿನ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ 20% ಆಗಿದೆ. ಒಟ್ಟಾರೆ 73.40%.
ಶಾಲಾವಾರು ಫಲಿತಾಂಶ ಸ್ಕೂಲ್ ಟೈಪ್ ವೈಸ್ ರಿಸಲ್ಟ್ ಸರ್ಕಾರಿ ಶಾಲೆಗಳು ಒಟ್ಟಾರೆ ಶಾಲೆಗಳು 5,906 ಅದರಲ್ಲಿ 72.46% ಫಲಿತಾಂಶ ಪಡೆದಿದೆ. ಅನುದಾನಿತ ಎಲಿಟ್ ಶಾಲೆಗಳು 3,606 ಅದರಲ್ಲಿ ಶೇಕಡ 72.22%. ಅನುದಾನ ರಹಿತ ಅನ್ಎಡೆಡ್ ಶಾಲೆಗಳು 6,144 ಅದರಲ್ಲಿ 86.46% ಫಲಿತಾಂಶ. ಸಾಮಾಜಿಕ ಗುಂಪುವಾರು ವಿದ್ಯಾರ್ಥಿಗಳ ಫಲಿತಾಂಶ ಸೋಷಿಯಲ್ ಕ್ಯಾಟಗರಿ ವೈಸ್ ರಿಸಲ್ಟ್ ಪರಿಶಿಷ್ಟ ಜಾತಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 70.97%. ಪರಿಶಿಷ್ಟ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 69.22%. ಪ್ರವರ್ಗ 1 ಕ್ಯಾಟಗರಿ 1ಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 73.007%. 2Aಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 80.79%. 2Bಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 71.83%. 3A ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 86.74%. 3B ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 82.59%. ಇತರೆ ಅದರ್ಸ್ ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ 88.34%. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ. ಒಂದು ವಿದ್ಯಾರ್ಥಿ ಮಾತ್ರ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ, ಬೆಳ್ಳಿಗೇರಿ, ಮುಧೋಳ. ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 624 ಅಂಕಗಳನ್ನ 7 ವಿದ್ಯಾರ್ಥಿಗಳು, 623 14 ವಿದ್ಯಾರ್ಥಿಗಳು ಬರ್ತಿದ್ದಾರೆ. 622 ಅಂಕಗಳನ್ನ 21 ವಿದ್ಯಾರ್ಥಿಗಳು, 621 ಅಂಕಗಳನ್ನ 44, 620 ಅಂಕಗಳನ್ನ 64 ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೇವೆ. ಇನ್ನು ಶಾಲಾ ವಿಧವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಅದೇ ಮಾಹಿತಿಯನ್ನು ನಾವು ಶಾಲಾವಾರು ನಿಮಗೆ ಕೊಟ್ಟಿದ್ದೀವಿ. ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರಗಳನ್ನ ಕೂಡ ನಾವು ನಿಮಗೆ ಈಗ ಕೊಟ್ಟಿದ್ದೀವಿ. ಪ್ರಥಮ ಭಾಷೆಯಲ್ಲಿ 7,664 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ದ್ವಿತೀಯ ಭಾಷೆಯಲ್ಲಿ 5,593 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ತೃತೀಯ ಭಾಷೆಯಲ್ಲಿ 10,890 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಗಣಿತದಲ್ಲಿ 784 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ವಿಜ್ಞಾನ ಭಾಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ 277 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸಮಾಜ ವಿಜ್ಞಾನ ವಿಷಯದಲ್ಲಿ 2,060 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮಾಧ್ಯಮವಾರು ಫಲಿತಾಂಶವನ್ನ ನಾವು ನೋಡಿದ್ರೆ ಕನ್ನಡ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಶೇಕಡ 85.59 ಈ ವರ್ಷ 69.34% ಶೇಕಡವಾರು ಫಲಿತಾಂಶ ಇದೆ. ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 88.29 ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಉರ್ದು ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 63.49 ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಮರಾಠಿ ಮಾಧ್ಯಮದಲ್ಲಿ 69.32%, ತೆಲುಗು ಮಾಧ್ಯಮದಲ್ಲಿ 75.59, ತಮಿಳು ಮಾಧ್ಯಮದಲ್ಲಿ 73.68, ಹಿಂದಿ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಶೇಕಡವಾರು ಫಲಿತಾಂಶ 68.87% ಆಗಿದೆ.
ಶ್ರೇಣಿವಾರು ಫಲಿತಾಂಶ A+ ಅಂದರೆ 90ಇಂದ 100% ಇರುವಂಥ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು 39,034 ವಿದ್ಯಾರ್ಥಿಗಳಿದ್ದಾರೆ. ಶೇಕಡವಾರು 5.58. A ಅಂದರೆ 80ಇಂದ 89%. ವಿದ್ಯಾರ್ಥಿಗಳ ಸಂಖ್ಯೆ 86,619. ಶೇಕಡವಾರು ಫಲಿತಾಂಶ 12.39. P+ ಅಂದರೆ 70ಇಂದ 79%ವರೆಗೂ ಗಳಿಸಿರುವಂಥದ್ದು. ಒಟ್ಟು ವಿದ್ಯಾರ್ಥಿಗಳು 1,12,472. ಶೇಕಡವಾರು ಫಲಿತಾಂಶ 16.09. P 60ಇಂದ 69%ವರೆಗೂ ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು 1,39,178. 19.90 ಶೇಕಡವಾರು ಫಲಿತಾಂಶ. C+ ಅಂದರೆ 50ಇಂದ 59%ವರೆಗೂ ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಸಂಖ್ಯೆ 1,56,487. 22.38 ಶೇಕಡವಾರು ಫಲಿತಾಂಶ. C ಶ್ರೇಣಿ 35ಇಂದ 49% ಗಳಿಸಿರುವಂಥ ವಿದ್ಯಾರ್ಥಿಗಳು ಒಟ್ಟು ಸಂಖ್ಯೆ 1,65,443. ಶೇಕಡವಾರು ಫಲಿತಾಂಶ 23.66%. ಶೇಕಡ 100 ಮತ್ತು 0 ಫಲಿತಾಂಶ ಪಡೆದ ಶಾಲೆಗಳು. ಶೇಕಡ 100 ಫಲಿತಾಂಶವನ್ನು ಮೊದಲು ನಾನು ಹೇಳ್ತೀನಿ. ಶೇಕಡ 100 ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು 785. ಅನುದಾನಿತ ಶಾಲೆಗಳು 206. ಅನುದಾನ ರಹಿತ ಶಾಲೆಗಳು 1,297. ಒಟ್ಟಾರೆ 2,288 ಶಾಲೆಗಳಲ್ಲಿ ಶೇಕಡ 100 ಫಲಿತಾಂಶ ಬಂದಿದೆ. 0 ಫಲಿತಾಂಶ ಪಡೆದಂಥ ಶಾಲೆಗಳ ವಿವರ. ಸರ್ಕಾರಿ ಶಾಲೆಗಳು 3. ಅನುದಾನಿತ ಶಾಲೆಗಳು 13. ಅನುದಾನ ರಹಿತ ಶಾಲೆಗಳು 62. ಒಟ್ಟಾರೆ 78 ಶಾಲೆಗಳಲ್ಲಿ 0 ಫಲಿತಾಂಶ ಬಂದಿದೆ. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಫಲಿತಾಂಶ. ಮೆಂಟಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು 43.12%. ವಿಷುವಲಿ ಇಂಪೇರ್ಡ್ 75.04. ಹಿಯರಿಂಗ್ ಇಂಪೇರ್ಡ್ 62.51. ಡಿಸ್ಲೆಕ್ಸಿಯಾ 50%. ಮಸ್ಕ್ಯುಲರ್ ಡಿಸ್ಟ್ರೋಫಿ 59.46. ಸೆರೆಬ್ರಲ್ ಪಾಲ್ಸಿ 73.22. ಮಲ್ಟಿಪಲ್ ಡಿಸಾರ್ಡರ್ 37.93. ಅದರ್ ಏಲ್ಮೆಂಟ್ 55%. ಫಿಸಿಕಲಿ ಚಾಲೆಂಜ್ 66.06. ಮಲ್ಟಿಪಲ್ ಡಿಸಬಿಲಿಟಿ 54.55%. ಸ್ಪೆಷಲ್ ಲರ್ನಿಂಗ್ ಡಿಸಬಿಲಿಟಿ 75.03%. ಒಟ್ಟಾರೆ 63.52% ಫಲಿತಾಂಶ ಬಂದಿದೆ. ಇನ್ನು ಈಗ ರಿಸಲ್ಟ್ ಆದ ನಂತರ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 9ನೇ ತಾರೀಕು ಅಂದರೆ ಇವತ್ತಿನಿಂದ 16ನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೆ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು V1 K1 ಬ್ಯಾಂಕಿಗೆ ಪಾವತಿಸಲು 1 ದಿನ ಹೆಚ್ಚು ಅಂದರೆ 17ನೇ ತಾರೀಕುವರೆಗೂ ನಾವು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರುಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 13ನೇ ತಾರೀಕಿನಿಂದ 22ನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಅದೇ ರೀತಿ V1 K1 ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನು 1 ದಿನ ಹೆಚ್ಚುವರಿಯಾಗಿ 23ನೇ ತಾರೀಕುವರೆಗೂ ಸಮಯಾವಕಾಶ ಕಲ್ಪಿಸಿದೆ. SSLC ಪರೀಕ್ಷೆ 2 ದಿನಾಂಕ 7/6/2024ರಿಂದ 14/6/2024ರವರೆಗೆ ನಡೆಸಲಾಗುವುದು. ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗ್ ಅನ್ನ ಹೇಳೋದಾದ್ರೆ ಉಡುಪಿ 1ನೇ ಸ್ಥಾನದಲ್ಲಿದೆ, ಉಡುಪಿ ಜಿಲ್ಲೆ. ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ಶಿವಮೊಗ್ಗ ಜಿಲ್ಲೆ 3ನೇ ಸ್ಥಾನದಲ್ಲಿ. ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ.
ಉತ್ತರ ಕನ್ನಡ ಜಿಲ್ಲೆ 5ನೇ ಸ್ಥಾನದಲ್ಲಿ, ಹಾಸನ ಜಿಲ್ಲೆ 6ನೇ ಸ್ಥಾನದಲ್ಲಿ, ಮೈಸೂರು ಜಿಲ್ಲೆ 7ನೇ ಸ್ಥಾನದಲ್ಲಿ, ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 8ನೇ ಸ್ಥಾನದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 9ನೇ ಸ್ಥಾನದಲ್ಲಿ, ಚಿಕ್ಕಮಗಳೂರು ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ರ್ಯಾಂಕಿಂಗನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕು. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ರಾಘು ಹೇಳಿ ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅಟ್ರಾಕ್ಟ್ ಮಾಡೋದಕ್ಕೆ 35% ಮಾರ್ಕ್ಸ್ ಪಡೆದಿರಬೇಕು. ಒಟ್ಟು 6 ಸಬ್ಜೆಕ್ಟ್ ಅಲ್ಲಿ 35% ಅಗ್ರಿಗೇಟ್ ಮಾರ್ಕ್ಸ್ ಇದೆ. 2 ಅಥವಾ 3 ಸಬ್ಜೆಕ್ಟ್ ನಲ್ಲಿ ಅವರಿಗೆ 30% ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ರೆ ಅವರಿಗೆ 3 ಸಬ್ಜೆಕ್ಟ್ ನಲ್ಲಿ 10% ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇತ್ತು. ಈಗ 35% ಇರೋದನ್ನ 25%ಗೆ ರಿಡ್ಯೂಸ್ ಮಾಡಿದ್ದೀವಿ. ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್. ಸೊ ಅದು 25% ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು 10%ಇಂದ 20% ಎಲ್ಲ ಸಬ್ಜೆಕ್ಟಿಗೆ ಅಟ್ರಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. 10ಇಂದ 20%. ಅಷ್ಟೇ ಬರ್ತಾ ಇತ್ತು. ಏನ್ ಜಾಸ್ತಿ ಆಗಿರೋದಕ್ಕೆ ಈಗ ಜಾಸ್ತಿ ಆಗಿದೆ. ರಾಘು ಹತ್ರ ಇದ್ರಿ ಹೇಳ್ಕೊಡಕ್ಕಾಗಲ್ವಾ? ನಗಣ ರಾಘು ರಾಘು ಈಗ ನಮ್ಮ ರಾಘವೇಂದ್ರ ಹತ್ರ ಸ್ಪಷ್ಟವಾಗಿ ಈಗ ಈ ಹಿಂದೆ ಏನು ಪದ್ಧತಿ ಇತ್ತು ಅದರಂತೆ ನಾವು ಮಾಡ್ತಿದ್ರೆ 30% ಕಡಿಮೆ ಆಗ್ತದೆ. ಅಂದರೆ ಈಗ ಲಾಸ್ಟ್ ಇಯರ್ 84% ಇದ್ದು 54% ಆಗ್ತದೆ. ಆಮೇಲೆ ನಾವು ದಯವಿಟ್ಟು ಕೇಳಿ ನಾವು ರೀನಾರ್ಮಲೈಸೇಷನ್ ಮಾಡಿದ್ದೀವಿ. ರೀನಾರ್ಮಲೈಸೇಷನ್ ಮಾಡಿದ ಮೇಲೆ ರಿಸಲ್ಟ್ 74% ಸಾಮರ್ಥ್ಯಕ್ಕೆ ಬಂದಿದೆ. ನಮ್ಮದು ಈ ಗುರಿ ಏನಿದೆ, ಈಗ ನಾವು ಮಕ್ಕಳಿಗೆ ಫೇಲ್ ಮಾಡಬೇಕಂತದ್ದು ನಮ್ಮ ಗುರಿ ಇಲ್ಲ. ತಾವೆಲ್ಲರೂ ಗಮನಿಸಬೇಕು. ನಾವು ಮಕ್ಕಳ ಸ್ನೇಹಿ ಒಂದು ಪರೀಕ್ಷಾ ಪದ್ಧತಿಯನ್ನು ನಾವು ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ರಿಫಾರ್ಮ್ಸನ್ನು ನಾವು ಕಳೆದ 1 ವರ್ಷದಲ್ಲಿ ನಾವು ಮಾಡಿದ್ದೀವಿ. ತಾವೆಲ್ಲರೂ ಗಮನಿಸಬೇಕು. ಈಗ 3 ಪರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗ ಮಕ್ಕಳಿಗೆ ಇದು ಬೋರ್ಡ್ ಪರೀಕ್ಷೆ ಅಂದರೆ ಒಂದು ದೊಡ್ಡ ಸವಾಲಿದ್ದಂತ ಆಗಬಾರ್ದು. ಅವರಿಗೆ ಈಗ ರೆಗ್ಯುಲರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ. ಅದೇ ರೀತಿ ನಾವೀಗ PU ಎಕ್ಸಾಮ್ನಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮದು ಇಡೀ ನಮ್ಮ ಸರ್ಕಾರದ ಏನು ಗುರಿ ಇದೆ ಅಂದರೆ ಮಕ್ಕಳ ಸ್ನೇಹಿಯಾಗಿ ಒಂದು ಪರೀಕ್ಷೆ ನಡಿಬೇಕು. ಇದು ಕೂಡ ಈಗ ವೆಬ್ಕಾಸ್ಟಿಂಗ್ ನಾವೇನು ಮಾಡಿರೋದು ಇದು ಕೂಡ ಮಕ್ಕಳ ಸ್ನೇಹಿ ಒಂದು ಸ್ಟೆಪ್ ಅಂತಲೇ ನಾನು ಭಾವಿಸ್ತೇನೆ. ಅದು ಶಾರ್ಟ್ ಟರ್ಮಲ್ಲಿ ಮಕ್ಕಳಿಗೆ ಅನಿಸ್ಬೋದು, ಇಲ್ಲ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ಆಯಿತು, ಮ್ಯಾಲ್ ಪ್ರಾಕ್ಟೀಸಸ್ಗೆ ನಮಗೆ ಅವಕಾಶ ಸಿಗದೆ ಹೋಯಿತು ಅಂತ ಒಂದು ಅವರಿಗೆ ಭಾವನೆ ಇರಬಹುದು. ಆದರೆ ಲಾಂಗ್ ಟರ್ಮಲ್ಲಿ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ರೆಸ್ಟೋರ್ ಮಾಡೋಕ್ಕೆ ಇದು ಒಂದು ದೊಡ್ಡ ಇನೋವೇಷನ್ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಈಗ ಫಸ್ಟ್ ಟೈಮ್ ಈಗ ಈ ಥರದ್ದು ನಾವು ಸರ್ಕಾರದಿಂದ ನಾವು ಕ್ರಮ ಕೈಗೊಂಡಿರೋದ್ರಿಂದ ಇದನ್ನು ರೀನಾರ್ಮಲೈಸೇಷನ್ ಮಾಡಿ ಮಕ್ಕಳ ಸ್ನೇಹಿಯಾಗಿ ಮಾಡೋಕ್ಕೆ ಒಂದು ನಮ್ಮದು ಪ್ರಯತ್ನ ಇದೆ. ತಮ್ಮ ಮೂಲಕ ಎಲ್ಲ ಮಕ್ಕಳಿಗೆ ಎಲ್ಲ ಈಗ ಸ್ಟೂಡೆಂಟ್ಸ್ಗಳಿಗೆ ನಮ್ಮದು ಏನು ಕೋರಿಕೆ ಅಂದರೆ ಈಗ ರಿಸಲ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಯಾರು ಇದರ ಬಗ್ಗೆ ಜಾಸ್ತಿ ಈಗ ಚಿಂತೆ ಮಾಡಬಾರ್ದು. ಇನ್ನೂ 2 ಎಕ್ಸಾಮ್ ಇದೆ. ಮತ್ತು ನಮ್ಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ಈಗ ಎಲ್ಲಿ ಈಗ 10th ಮಕ್ಕಳಿದ್ದಾರೆ ಅವರಿಗೆ ಮತ್ತೊಮ್ಮೆ 1 ತಿಂಗಳು ಈಗ ಎಕ್ಸಾಮ್ 2 ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 1 ತಿಂಗಳು ಟೈಮ್ ಕಾಲಾವಕಾಶ ಇದೆ. 1 ತಿಂಗಳು ನಾವು ನೆಕ್ಸ್ಟ್ ವೀಕ್ನಿಂದಲೇ ಇನ್ನೊಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತೀವಿ.
ನಾಟ್ ಓನ್ಲಿ ಫಾರ್ ಫೇಲ್ಡ್ ಸ್ಟೂಡೆಂಟ್ಸ್, ಯಾವ್ಯಾವ ಮಕ್ಕಳಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ರು ಕೂಡ ಅವರು ಇಂಪ್ರೂವ್ಮೆಂಟ್ ಸಲುವಾಗಿ ಇದನ್ನು ತಗೊಳ್ಬೋದು. ಸೊ ತಮ್ಮ ಮೂಲಕ ನನ್ನ ಏನು ಎಲ್ಲ ಮಕ್ಕಳಿಗೆ ಏನು ಕೋರಿಕೆ ಇದೆ ಅಂದರೆ ರಿಸಲ್ಟ್ ಸ್ವಲ್ಪ ಕಡಿಮೆ ಆದರೂ ಕೂಡ ಯಾರು ಚಿಂತೆ ಮಾಡಬಾರ್ದು, ಯಾರು ಈಗ ಡಿಜೆಕ್ಷನ್ ಆಗಬಾರ್ದು, ಯಾರು ಡಿಪ್ರೆಷನ್ ಆಗಬಾರ್ದು. ಇದು ಒಂದು ಒಳ್ಳೆಯ ಅವಕಾಶ ಇದೆ, ಎಲ್ಲರಿಗೆ ಕಲಿಯೋಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ಬೇಕು. ಮತ್ತು ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ, ಎಲ್ಲರನ್ನು ಪಡ್ಕೊಂಡು ಕಳೆದ ವರ್ಷ ನಮ್ಮದು ಓವರ್ ಆಲ್ ಅಂದರೆ ಈಗ 84% ಪ್ಲಸ್ ನಮ್ಮದು ಸಪ್ಲಿಮೆಂಟರಿ ಎಕ್ಸಾಮ್ ಲಾಸ್ಟ್ ಇಯರ್ ನಾವು ಹೇಳ್ತಿದ್ದೀವಿ, ಅದೆರಡು ಸೇರಿ ಎಷ್ಟು ರಿಸಲ್ಟ್ ಬರ್ತಾ ಇತ್ತು. ಈ ವರ್ಷದ ಗುರಿ ನಮ್ಮದು ಅಷ್ಟು ಹಾಗೆ ಇರೋದು. ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಎಲ್ಲ ಸೇರಿಸ್ಬಿಟ್ಟು ಓವರ್ ಆಲ್ ಪಾಸ್ ಪರ್ಸೆಂಟೇಜ್ ನಾವು ಅಷ್ಟಕ್ಕೆ ಟ್ರೈ ಮಾಡಬೇಕಂತ ನಮ್ದೆಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ನಾವು ಸೂಚನೆ ವೆಬ್ಕಾಸ್ಟ್ ಇಷ್ಟು ದಿನ ಬೇರೆ ಸಮಥಿಂಗ್ ನಡೀತಾ ಇತ್ತು. ಅದು ನೀವು ಅದು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಇನ್ ಅಡಿಷನ್ ಸರ್, ಆಕ್ಚುಲಿ ಶಿಕ್ಷಣ ಸಚಿವ ಜಿಲ್ಲೆಯಲ್ಲಿ ವೆಬ್ಕಾಸ್ಟಿಂಗ್ ಆಗಿಲ್ಲ, ಕಂಪ್ಲೇಂಟ್ ಕೂಡ ಆಗಿತ್ತು. ಅವರು ಈ ಸರಿ 3rd ಪ್ಲೇಸ್ ಬಂದಿದ್ದಾರೆ, ಅಲ್ಲಿ ವೆಬ್ಕಾಸ್ಟಿಂಗ್ ಆಗಿಲ್ಲ, ಫೇಲ್ಯೂರ್ ಆಗಿತ್ತು, ಕಂಪ್ಲೇಂಟ್ ಕೂಡ ನಿಮ್ಗೆ ಬಂದಿದೆ. ಈಗ ನಾವು ಎಲ್ಲ ಕಡೆ ಈಗ 100% ವೆಬ್ಕಾಸ್ಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ಫಸ್ಟ್ ಇಯರ್ ನಮ್ಮಲ್ಲಿ ನಡೆದಿರೋದು. ಈಗ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಅಲ್ಲಿ ಕೂಡ ಈಗ 100% ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಎಕ್ಸಾಮ್ ಮಾಡಿದ್ರೆ ಫಸ್ಟ್ ಟೈಮ್ ಅಲ್ಲ, ವೆಬ್ಕಾಸ್ಟಿಂಗ್ ಮಾತ್ರ ಫಸ್ಟ್ ಟೈಮ್. ಹಾಗಾದ್ರೆ ಹಿಂದೆ ಮಾಡಿದ ಎಕ್ಸಾಮ್ಗಳೆಲ್ಲ ಸರಿಯಾಗಿ ಮಾಡಿದೆ ಅಂದ್ರೆ ನೀವು ಕೇಳೋದು ಅರ್ಥ ಅಂದ್ರೆ ಈಗ ಹಿಂದೆ ಈಗ ಏನೀಗ ಅಕ್ರಮ ನಡೀತಾ ಇತ್ತು ಅದೆಲ್ಲ ಕರೆಕ್ಟ್ ಇತ್ತು. ಈಗ ವೆಬ್ಕಾಸ್ಟಿಂಗ್ ಇಂದ ರಿಸಲ್ಟ್ ಕಡಿಮೆ ಆಗಿರೋದು ಅದು ನಾವು ಏನು ಹೇಳ್ತಾ ಇಲ್ಲ, ರಿಸಲ್ಟ್ ಇಂದನೇ ಆ ರೀತಿ ಬಂದಿದೆ. ಆದರೆ ಈಗ ನಾವು ಎಕ್ಸಾಮಿನೇಷನ್ ಇಂಟಿಗ್ರಿಟಿ ಒಂದು ರೆಸ್ಟೋರ್ ಮಾಡಿದ್ವಿ. ಇದನ್ನ ಎಲ್ಲ ಪೋಷಕರು, ಎಲ್ಲ ಶಿಕ್ಷಕರು ಎಲ್ಲ ವೆರಿಫೈ ಮಾಡಿದ್ದಾರೆ. ಸರ್ ಇದು ಸರ್ಕಾರದ ತೀರ್ಮಾನ ಅಲ್ಲ ಸರ್, ಇದು ಸರ್ಕಾರದ ತೀರ್ಮಾನ ಆಗಿರೋದ್ರಿಂದ ನಾವು ಗೌರವಿಸಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವ್ರು ಮಾಡಿರ್ತಾರೆ, ಹಂಗಾಗಿ ಯಾರು ಕ್ವಶನ್ ಮಾಡಂಗಿಲ್ಲ. ಅದನ್ನ ಸರ್ಕಾರನ ಕ್ವಶನ್ ಮಾಡ್ಕೊಳ್ಳಿ, ಸರ್ಕಾರನ ಕ್ವಶನ್ ಮಾಡ್ಕೊಳ್ಳಿ. ನಾನು ಮೀಡಿಯಾ ಸರ್ಕಾರದ ತೀರ್ಮಾನ ಇವರು ಅನೌನ್ಸ್ ಮಾಡಕ್ ಬಂದಿರೋದು. ಇವ್ರು ಅನೌನ್ಸ್ ಮಾಡ್ತಿರೋದು ಅಷ್ಟೇ. ಸರ್ಕಾರದ ತೀರ್ಮಾನ ಅನೌನ್ಸರ್ ಅಷ್ಟೇ. ನಾನು ಮೀಡಿಯಾ ಹೌದು, ಅವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ತೀರ್ಮಾನ ಹೇಳ್ತಿದ್ದಾರೆ. ಆಯ್ತು, ಆಮೇಲೆ ಮಾತಾಡೋಣ ಬಿಡಿ, ಆಮೇಲೆ ಮಾತಾಡೋಣ. ನೋಡಿ, ನನ್ನ ಬಾಯಿ ಮುಚ್ಚಿಸ್ತೀನಿ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು. ಮೀಡಿಯಾದ ನನ್ನ ಅಧಿಕಾರ, ನಾನು ಮಾತಾಡ್ತೀನಿ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಏನ್ ಧಮಕಿ ಹಾಕೋದು? ಏನ್ ರಾಜಕಾರಣಿಗಳ ನೀವು ಧಮಕಿ ಹಾಕಕ್ಕೆ? ಸರ್ಕಾರದ ತೀರ್ಮಾನ, ಸರ್ಕಾರ ಕ್ವಶನ್ ಮಾಡಿ, ಸರ್ಕಾರನ ಕ್ವಶನ್ ಮಾಡಿ. ನಮ್ಮೆಲ್ಲ ಆಫೀಸರ್ಸ್ ಬಂದಿದ್ದಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಎಲ್ಲರದ್ದು ಬೇರೆ ಬೇರೆ ಅಭಿಪ್ರಾಯ ಇರಬಹುದು. ಮುಟ್ಟಿದ್ದಕ್ಕೆ ಕಾರಣ ಹೇಳಿದ್ದೀವಿ. ಈಗ ಒಂದು ಹೊಸದಾಗಿ ಈಗ ಒಂದು ಇನೋವೇಷನ್ ನಾವು ಪ್ರಾರಂಭ ಮಾಡಿದ್ದೀವಿ. ಇದರಿಂದ ರಿಸಲ್ಟ್ ಸ್ವಲ್ಪ ಕುಸಿದಿದೆ. ಮಕ್ಕಳಿಗೆ ಈಗ ಅಸಹ್ಯ ಆಗಬಾರ್ದು, ಇಲ್ಲ ತುಂಬಾ ಕಡಿಮೆ ಆಗಿ ಹೋಯ್ತಲ್ಲ, ಆ ದೃಷ್ಟಿಯಿಂದ ನಾವು ಇದನ್ನ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ಇಂಟ್ರಾಕ್ಟ್
then I will go. ಹೋಗ್ತೀನಿ ಅಂದ್ರೆ ಅರ್ಥ ಏನು ಸರ್? ಹೋಗ್ತೀನಿ ಅಲ್ಲ, ನಾನು ಉತ್ತರ ಕೊಡ್ತಾ ಇದ್ದೀನಿ, ಕೇಳಕ್ಕೆ ತಯಾರಿಲ್ಲ ಅಂದ್ರೆ let me complete then you ask. ನಾನು ಎಲ್ಲಿ ಹೋಗ್ತಾ ಇಲ್ಲ. 5% ಗ್ರೇಸ್ ಮಾರ್ಕ್ಸ್ 10% ಆಯ್ತು 20 ನಂತರ. ಈಗ 20% ಮಾಡಿದ್ರ. ನೆಕ್ಸ್ಟ್ ಏನು 30% ಕೊಟ್ಟರೆ ಹಂಗಾದ್ರೆ ಇದು ಈ ವರ್ಷಕ್ಕೆ ನಮ್ಮ ರಿಸಲ್ಟ್ ಹೋಗಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡಿರೋದು. ನೆಕ್ಸ್ಟ್ ಇಯರ್ ಇಂದ ಮತ್ತೆ ಈಗ ನಾವು 10% ಗೆ ವಾಪಸ್ ಹೋಗ್ತೀವಿ. ಈ ವರ್ಷ ನಾವು ಹೊಸದಾಗಿ ಇದನ್ನ ಮಾಡಿರೋದ್ರಿಂದ ಅದಕ್ಕಾಗಿ ಈಗ ಮಕ್ಕಳಿಗೆ, ಟೀಚರ್ಸ್ಗೆ, ಎಲ್ಲರಿಗೆ ಸ್ವಲ್ಪ ಇದರ ಬಗ್ಗೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ಐಡಿಯಾ ಇರಲಿಲ್ಲ. ಅದಕ್ಕಾಗಿ ಈ ವರ್ಷ 1 ವರ್ಷಕ್ಕೆ ಮಾತ್ರ ನಾವು ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಹೆಚ್ಚಳ ಮಾಡಿರೋದು. ಏನೋ ಘಟನೆಗಳಾಗಬಾರ್ದು ಅಂತ, ಬಟ್ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಬರೆಯೋದ್ರಲ್ಲಿ ಸಮಸ್ಯೆ ಆಗಲ್ಲ. ಇಷ್ಟು ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡೋಂಥ ಅವಶ್ಯಕತೆ ಏನು ಸರ್? ನಾನು ಹೇಳಿದ್ದೀನಿ, ಇದು ಪದೇ ಪದೇ ಒಂದೇ ನಿಮ್ದು ಅಭಿಪ್ರಾಯ ಬೇರೆ ಇರಬಹುದು. ಸರ್ಕಾರ ಯಾಕೆ ಮಾಡಿದೆ ಅಂತ ನಾನು ಆಗಲೇ ಉತ್ತರವನ್ನು ಹೇಳಿದ್ದೀನಿ. ಇದನ್ನ ಮಕ್ಕಳಿಗೆ ನಾವು ಡಿಸ್ಕರೇಜ್ ದೊಡ್ಡ ಪ್ರಮಾಣದಲ್ಲಿ ಡಿಸ್ಕರೇಜ್ಮೆಂಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡಿರೋದು. ಮಕ್ಕಳಿಗೆ ಕಳೆದ ವರ್ಷಕ್ಕಿಂತ ಕಡಿಮೆ ಆಗಿದೆ. ಯಾವ ಮಕ್ಕಳು ಪಾಸ್ ಆಗಬಾರ್ದು, ಎಲ್ಲರೂ ಯಾರು ಫೇಲ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಈಗ 2ನೇ ಮತ್ತು 3ನೇ ಪರೀಕ್ಷೆ ಸ್ವಲ್ಪ ವಿಳಂಬ ಆಗಿದೆ. ನಿಮ್ಮ ಏನು ಫಸ್ಟ್ ಟೆಕ್ನಿಕಲ್ ಪ್ರಕಾರ ಬಂದಿದೆ, ಆದ್ರೆ PU ಪ್ರವೇಶ ಮತ್ತೆ ಮುಕ್ತಾಯ ಅದೆಲ್ಲ ಅಡ್ಜಸ್ಟ್ ಆಗ್ತದೆ. ಅದಕ್ಕೆ ಏನು ಸಮಸ್ಯೆ ಏನು ಏನು ಸಮಸ್ಯೆ ಇಲ್ಲ. ಈಗ ನಾವು ಡೆಲಿಬರೇಟ್ಲಿ ಈಗ ಸೆಕೆಂಡ್ ಎಕ್ಸಾಮ್ ಅನ್ನ 1 ವಾರ ಡಿಲೇ ಮಾಡಿದ್ದೀವಿ. ಕಾರಣ ಏನಂದ್ರೆ ಸ್ವಲ್ಪ ಎಲ್ಲ ಶಾಲೆಗಳಲ್ಲಿ ಬ್ರಿಡ್ಜ್ ಕೋರ್ಸ್ ಅನ್ನ ನಾವು ಮಾಡಬೇಕಾಗಿತ್ತು. ನಾನು ಹೇಳಿದ್ದೆ 54% ಆಗ್ತಾ ಇದೆ. ಅದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ನಮ್ಮ ಜೊತೆ ಅದು ಸೆಪರೇಟ್ ವಿಷಯ ಇದೆ, ಸೆಪರೇಟ್ ಆಗಿ ಚರ್ಚೆ ಮಾಡೋದು. ಇಲ್ಲ, ನಾಟ್ ಸ್ಪಷ್ಟವಾಗಿ ಹೇಳಿದ್ದೀವಿ, ನಾಟ್ ಕಂಪ್ಲೀಟೆಡ್ ಅಂತ ಹೇಳೋದು. ಅಂದ್ರೆ ಫೇಲ್ ಅಂತ ಇಲ್ಲ. ಫೇಲ್ ಬರೋದು ಈಗ ಸೆಕೆಂಡ್ ಥರ್ಡ್ ಎಕ್ಸಾಮ್ ಆದ್ಮೇಲೆ. ಸೆಕೆಂಡ್ ಎಕ್ಸಾಮ್ ಅಲ್ಲಿ ಮತ್ತು ಥರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗದೆ ಇದ್ರೆ ಮಾತ್ರ ಫೇಲ್ ಅಂತ ಬರೋದು. ಈಗ ನಾಟ್ ಕಂಪ್ಲೀಟೆಡ್ ಅಂದ್ರೆ ಇನ್ನೊಂದು ಅವಕಾಶ ಇದೆ. ಇದನ್ನು ಕೂಡ ಮಕ್ಕಳ ಸ್ನೇಹಿಯಾಗಿ ಒಂದು ತುಂಬಾ ಪ್ರೋಗ್ರೆಸಿವ್ ಸ್ಟೆಪ್ ಅಂತ ನಾನು ಭಾವಿಸ್ತೇನೆ. ಹೌದು, ಅದು ಸರ್ಕಾರಕ್ಕೆ ಅಧಿಕಾರ ಇದೆ. ಸರ್, ಈಗ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು. ಆ ಥರದ್ದು ಇರಲಿಲ್ಲ. ಈಗ CCTV ಈಗ ಎಲ್ಲ ಎಲ್ಲಿ ಇರಲಿಲ್ಲ, ಅಲ್ಲಿ CCTV ಅಳವಡಿಸಿ ಅಂತ ಸೂಚನೆ ಕೊಡೋದು. ಕೆಲವೊಂದು ಸಂಖ್ಯೆ ಕಡಿಮೆ ಇತ್ತು, ಅದನ್ನು ಮಾತ್ರ ನಾವು ಸ್ವಲ್ಪ ನ್ಯಾಷನಲೈಸೇಷನ್ ಮಾಡಿರೋದು. ಅದು CCTV ಕ್ಯಾಮ್ರಾ ಇಲ್ಲ ಅಂತ ಯಾವುದು ಕ್ಯಾನ್ಸಲ್ ಮಾಡಿಲ್ಲ. CCTV ಕ್ಯಾಮ್ರಾ ಸೆಂಟರ್ನಲ್ಲಿ ಇರಲಿಲ್ಲ. ಈಗ 10% ಆಗಿದೆ. ಶೂನ್ಯ ಬಂತ. ಅದರ ಮೇಲೆ ರೆಗ್ಯುಲರ್ ಕ್ರಮ ಆಗುತ್ತೆ, ಅದು ಕ್ರಮ ಆಗುತ್ತೆ. ನಾನು ಚೆಕ್ ಮಾಡಿದೆ. ಈಗ 0% ಆಕ್ಷನ್ ಈಗ ರೂಲ್ಸ್ ಪ್ರಕಾರ ಏನು ಆಕ್ಷನ್ ಆಗಬೇಕು. ಸರ್, ಈ ರಿಸಲ್ಟ್ ಇಂದ ಕರ್ನಾಟಕದ ಗುಣಮಟ್ಟ ಶಿಕ್ಷಣ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಅನಾವರಣ ಆಗಿದೆ ಅಂತ ಹೇಳಿ. ಕರ್ನಾಟಕದ ಗುಣಮಟ್ಟ ಶಿಕ್ಷಣ ಯಾವ ಮಟ್ಟದಲ್ಲಿ ಇದೆ ಅಂತ ಅನಾವರಣ ಆಗಿದೆ ಅಂತ ಹೇಳ್ಬೋದು. ಯಾವ ಮಟ್ಟದಲ್ಲಿ ಇದೆ ಶಿಕ್ಷಣದ ಗುಣಮಟ್ಟದ ಏನಿದೆ ಅದು ಕಂಟಿನ್ಯೂಸ್ ಪ್ರಾಸೆಸ್ ಇದೆ. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸುಧಾರಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಕೂಡ ಶಿಕ್ಷಣ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ ಬಹುಮುಖ್ಯ ಕ್ರಮ ಅಂತ ನಾನು ಭಾವಿಸ್ತೇನೆ.
ಎಕ್ಸಾಮ್ ಇದೆ ಅಂತ ಹೇಳಿ ಮಕ್ಕಳು ಲೇಜಿ ಮಾಡಿ ಇದೊಂದು ಆಗಿದೆ ಅಂತ ಆ ಥರ ಯಾಕಂದ್ರೆ ಮಕ್ಕಳು ಯಾವ ಮಕ್ಕಳು ಲೇಜಿ ಇಲ್ಲ, ಎಲ್ಲ ಮಕ್ಕಳು ಪಾಪ ಚೆನ್ನಾಗಿ ಓದ್ಬೇಕಂತ ನಮ್ದು ಆಸೆ, ಮತ್ತೆ ಎಲ್ಲರಿಗೂ ನಮ್ಮ ಸೊಸೈಟಿ ನಮ್ದು ಆಸೆ ಇರಬೇಕು. ಮಕ್ಕಳಿಗೆ ಯಾವ ರೀತಿ ನಾವು ಎನ್ಕರೇಜ್ ಮಾಡಬೇಕು ಅನ್ನೋದು ನಾವು ನೋಡ್ಬೇಕಾಗಿದೆ. ಯಾರು ಒಬ್ಬ ಮಗು ಕೂಡ ಲೇಜಿ ಇಲ್ಲ. ಅದು ಮಗು ಲೇಜಿ ಇದ್ದಾನೆ ಅಂದ್ರೆ ನಮ್ದು ತಪ್ಪು, ಪೋಷಕರು ಟೀಚರ್ ಅವ್ರದ್ದು ತಪ್ಪು. ನಮ್ಮ ಮಂಡಳಿ ಇತಿಹಾಸದಲ್ಲೇ ಮಂಡಳಿ ಇತಿಹಾಸದಲ್ಲೇ 5% ಇದ್ದರೆ 10% 3 ವರ್ಷ ಹಿಂದೆ ಆಗಿತ್ತು. ಈ ವರ್ಷ 20% ಮಾಡಿದ್ದಾರೆ. ಸರ್ ಅವಾಗ ಕೋವಿಡ್ ಇತ್ತು, ಕೋವಿಡ್ ಸಂದರ್ಭದಲ್ಲಿ 2 ವರ್ಷದಲ್ಲಿ ಕೋವಿಡ್ ಇರಲಿಲ್ಲ, ಅದು 10% ಇತ್ತು. ಲೆಕ್ಕವಾಗಿ ನೋಡ್ಕೊಂಡ್ರೆ ಅದು ವಾಪಸ್ ನೀವು 5% ಇದ್ಕೊಂಡು ಹೋಗ್ಲಿಕ್ಕೆ ಡಬಲ್ ಮಾಡಿದ್ರೆ ಅಂದ್ರೆ ಹೆಂಗೆ ಸರ್? ನೀವು ಬರಿತಾ ಇಲ್ಲಲ್ವಾ ಬೋರ್ಡ್ ಎಕ್ಸಾಮ್ ಅದಕ್ಕೆ ಹೇಳ್ತಿದ್ದೀರಿ. ಆಯ್ತು ಸರ್. ನಮ್ಮ